ನಮಸ್ಕಾರ ಸ್ನೇಹಿತರೆ, ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಣ ಯಾವಾಗ ಬರುತ್ತೆ ಅಂತ ವಿದ್ಯಾರ್ಥಿಗಳು ಕಾಯ್ತಾನೆ ಇದ್ರು. ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಾಗಿರ್ಬೋದು, ಒ ಬಿ ಸಿ ವಿದ್ಯಾರ್ಥಿಗಳಾಗಿರ್ಬೋದು, ನೀವೆಲ್ಲರೂ ಯಾವಾಗ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಣ ಬರುತ್ತೆ ಅಂತ ಕಾಯ್ತಿದ್ರು. ಇನ್ನು ಕೆಲವು ವಿದ್ಯಾರ್ಥಿಗಳು ಇಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಲೈ ಮಾಡೋ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆದರೆ ಚೆನ್ನಾಗಿರುತ್ತೆ ಅಂತ ಕಾಯ್ತಿದ್ರು. ನಿಮ್ಮಿಬ್ಬರಿಗೂ ಇವತ್ತು ಅಪ್ಡೇಟ್ಸ್ ಆದರೆ ಇದೆ. ಸಾಕಷ್ಟು ಜನ ಕಾಮೆಂಟ್ಸಲ್ಲಿ ಕೇಳ್ತಿದ್ರು ಯಾಕೆ ಎಸ್ ಎಸ್ ಪಿ ಬಗ್ಗೆ ವಿಡಿಯೋ ಮಾಡ್ತಿಲ್ಲ ಅಂತ. ಎಸ್ ಎಸ್ ಪಿದು ಏನೋ ಅಪ್ಡೇಟ್ಸ್ ಇರಲಿಲ್ಲ, ಅದರಿಂದ ನಿಮಗೆ ವಿಡಿಯೋ ಮಾಡಾದ್ರೆ ತಿಳಿಸ್ಲಿಲ್ಲ. ಪಾಪ ವಿದ್ಯಾರ್ಥಿಗಳು ಸತತವಾಗಿ ಕಾಮೆಂಟ್ ಮಾಡ್ತಾನೆ ಇರ್ತಾರೆ, ಯಾವಾಗ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಣ ಬರುತ್ತೆ ಹೇಳಿ ಪ್ಲೀಸ್ ಅಂತ. ಇಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಣ ಅಪ್ಡೇಟ್ಸು ಈ ಹಿಂದೆ ಬಂದಿರಲಿಲ್ಲ, ಇವತ್ತು ಹೊಸ ಅಪ್ಡೇಟ್ಸ್ ಆದರೆ ನಿಮ್ಮೆಲ್ಲರಿಗೂ ಇದೆ. ಅದರಿಂದ ನಿಮಗೆ ಇಲ್ಲಿ ವಿಡಿಯೋ ಮಾಡಿ ತಿಳಿಸ್ತಿದ್ದೀನಿ ಸ್ನೇಹಿತರೆ. ನನ್ನ ಕಡೆಯಿಂದ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವು ಯಾರಾದರೂ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ನಮಗೆ ಪ್ರೋತ್ಸಾಹ ಆಗಿರುತ್ತೆ ಹೆಚ್ಚಿಗೆ ವಿಡಿಯೋಸ್ ಮಾಡಿ ತಿಳಿಸೋದಕ್ಕೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ಎಸ್ ಎಸ್ ಪಿ ಸ್ಕಾಲರ್ಶಿಪ್ದು ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಹಣ ಆದರೆ ವಿದ್ಯಾರ್ಥಿಗಳಿಗೆ ಬರ್ತಾನೆ ಇರಲಿಲ್ಲ. ಈಗ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಣ ಆದರೆ ನಿಮಗೆ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಯಾವ ವಿದ್ಯಾರ್ಥಿಗಳಿಗೆ ಬಂದಿದೆ ಏನು ಅನ್ನುವಂಥದ್ದೆಲ್ಲ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ನಾವು ಲಾಸ್ಟ್ ಡೇಟ್ ಬಗ್ಗೆ ನೋಡ್ಕೊಳ್ತಾ ಹೋಗೋಣ ಒಂದ್ಸರಿ. ನೋಡಿ, ಇಲ್ಲಿ ಲಾಸ್ಟ್ ಡೇಟ್ ನೋಡೋದಾದ್ರೆ ಇಲ್ಲಿ ನಿಮಗೆ ಲಾಸ್ಟ್ ಡೇಟ್ ಟು ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬಂದು 15ನೇ ತಾರೀಕುವರೆಗೂ ಕೂಡ ಎಕ್ಸ್ಟೆಂಡ್ ಆಗಿದೆ. ಇದೇ ತಿಂಗಳು 15ವರೆಗೂ ಎಕ್ಸ್ಟೆಂಡ್ ಆಗಿದೆ. ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ 31ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಆಗಿದೆ. ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಬಂದು 31ನೇ ತಾರೀಕುವರೆಗೂ ಕೂಡ ಎಕ್ಸ್ಟೆಂಡ್ ಆಗಿರುವಂಥದ್ದು. ಇಲ್ಲಿ ಡಿಸಬಿಲಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು 31ನೇ ತಾರೀಕುವರೆಗೂ ಕೂಡ ಎಕ್ಸ್ಟೆಂಡ್ ಆಗಿದೆ. ಇಲ್ಲಿ ಲೇಬರ್ ಡಿಪಾರ್ಟ್ಮೆಂಟ್ ಕೂಡ 31ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಆಗಿದೆ. ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕೂಡ ಇಲ್ಲಿ 31/1/2026 31ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಆಗಿದೆ. ಇಲ್ಲಿ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು 15ನೇ ತಾರೀಕು 2ನೇ ತಿಂಗಳವರೆಗೂ ಕೂಡ ಎಕ್ಸ್ಟೆಂಡ್ ಆಗಿರುವಂಥದ್ದು. ಇಲ್ಲಿ ಆರ್ಯ ವೈಶ್ಯ ಡಿಪಾರ್ಟ್ಮೆಂಟ್ ಸ್ಕೀಮು 28ವರೆಗೂ ಕೂಡ ಎಕ್ಸ್ಟೆಂಡ್ ಆಗಿದೆ. ಆಯುಷ್ ಡಿಪಾರ್ಟ್ಮೆಂಟ್ ಸ್ಕೀಮ್ ಬಂದು 28ನೇ ತಾರೀಕು 2ನೇ ತಿಂಗಳು 2026 ಈಗ ಅಂದರೆ ಫೆಬ್ರವರಿಗೂ ಕೂಡ ಇಲ್ಲಿ ಎಕ್ಸ್ಟೆಂಡ್ ಆಗಿರುವಂಥದ್ದು. ಇಲ್ಲಿ ವೈಶ್ಯ ಡಿಪಾರ್ಟ್ಮೆಂಟ್ ಸ್ಕೀಮು ಮತ್ತು ಇಲ್ಲಿ ಆಯುಷ್ದು ಎಕ್ಸ್ಟೆಂಡ್ ಆಗಿದೆ. ಇದು ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಬಗ್ಗೆ ನೀವೆಲ್ಲರೂ ಚೆಕ್ ಮಾಡ್ಕೊಳ್ಳಿ ವೆಬ್ಸೈಟಲ್ಲಿ, ನಿಮ್ಗೆ ಇನ್ನೊಂದ್ಸರಿ ಬೇಕು ಅಂದರೆ. ನೋಡಿ ಸ್ನೇಹಿತರೆ, ಇಲ್ಲಿ ಈಗ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಮೌಂಟ್ ಯಾರ್ಯಾರಿಗೆ ಬರ್ತಿದೆ, ಈ ವರ್ಷದ ಸ್ಕಾಲರ್ಶಿಪ್ ಅಮೌಂಟ್ ಬರ್ತಿದೆಯಾ ಅಂದರೆ 2025ರಲ್ಲಿ ನಾವೆಲ್ಲ ಅಪ್ಲೈ ಮಾಡಿದ್ವಲ್ಲ ಆ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಏನಾದರೂ ಬರ್ತಿದೆಯಾ ಅಂತ ನೀವು ಕೇಳೋದಾದ್ರೆ ಇಲ್ಲ ಸ್ನೇಹಿತರೆ. ಇದೇನಾಗಿದೆ ಅಂದರೆ ಹಿಂದಿನ ವರ್ಷ ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ ಪೆಂಡಿಂಗ್ ಇತ್ತು. ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಣ ಆದರೆ ಪೆಂಡಿಂಗ್ ಇತ್ತು. ನಿಮ್ಮೆಲ್ಲರಿಗೂ ಈಗ ಹಣ ಆದರೆ ಕ್ಲಿಯರ್ ಮಾಡಿದ್ದಾರೆ. ಕಳೆದ ಒಂದು ವಾರದಿಂದ ಇಲ್ಲಿ ಏನಾಗ್ತಿದೆ ಅಂದರೆ ಕಳೆದ ಒಂದು ವಾರದಿಂದ ನಿಮಗೆ ಸ್ಕಾಲರ್ಶಿಪ್ ಹಣ ಆದರೆ ಬರ್ತಾನೆ ಇರುವಂಥದ್ದು. ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಒಂದು ಸರಿ ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ. ಹಾಗಾದ್ರೆ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಅಮೌಂಟ್ ಬರ್ತಿಲ್ವಾ ಅಂತ ನೀವು ಕೇಳೋದಾದ್ರೆ ಸ್ನೇಹಿತರೆ, ಹಿಂದಿನ ವರ್ಷ ಸ್ಕಾಲರ್ಶಿಪ್ ಒ ಬಿ ಸಿ ವಿದ್ಯಾರ್ಥಿಗಳು ಕೂಡ ಸ್ಕಾಲರ್ಶಿಪ್ ಹಣ ಆದರೆ ಬರ್ತಿದೆ, ಹಂತವಾಗಿ ಜಮಾ ಮಾಡ್ತಿದ್ದಾರೆ. ಪಾಪ ಎಲ್ಲಾ ವಿದ್ಯಾರ್ಥಿಗಳಿಗೆ ಅಮೌಂಟ್ ಆದ್ರೆ ಇನ್ನೂ ಬಂದಿಲ್ಲ, ಕೆಲವರಿಗೆ ಹಣ ಆದ್ರೆ ಬರ್ತಿದೆ. ಒಂದು ಸರಿ ಒ ಬಿ ಸಿ ವಿದ್ಯಾರ್ಥಿಗಳು ನೀವು ಕೂಡ ಇಲ್ಲಿ ಸ್ಟೇಟಸ್ ಅನ್ನು ಕೂಡ ಚೆಕ್ ಮಾಡ್ಕೊಳ್ತೀರಿ. ಇಲ್ಲಿ ಎಸ್ ಎಸ್ ಪಿ ಇದು ವೆಬ್ಸೈಟ್ ಅಲ್ಲಿ ಬಂದು ನೀವು ಸ್ಟೇಟಸ್ ಕೂಡ ಚೆಕ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ಅದ್ರ ಜೊತೆಗೆ ಇಲ್ಲಿ ನಿಮ್ಮ ಅಕೌಂಟ್ ಬಂದಿದೆಯಾ ಇಲ್ಲ ಅಂತ ನಿಮ್ಮ ಒಂದು ಅಕೌಂಟ್ಗಳನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಒಂದೊಂದ್ಸರಿ ಏನಾಗುತ್ತೆ ಅಂದ್ರೆ ಮೊದಲು ಇಲ್ಲಿ ಅಕೌಂಟ್ಗೆ ಅಮೌಂಟ್ ಆದ್ರೆ ಬರುತ್ತೆ, ಮತ್ತೆ ಇಲ್ಲಿ ನಿಮಗೆ ಸ್ಟೇಟಸ್ ಅಲ್ಲಿ ಅಪ್ಡೇಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಒಂದು ವಾರ ಆ ರೀತಿ ಟೈಮ್ ಆದ್ರೆ ತಗೊಳುತ್ತೆ ಸ್ನೇಹಿತರೆ. ಈಗ ಎಲ್ಲರೂ ನೀವು ಚೆಕ್ ಮಾಡಿ ಒಂದು ಸರಿ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಮತ್ತು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಹಿಂದಿನ ವರ್ಷದ್ದು ಅಂದ್ರೆ ಪೆಂಡಿಂಗ್ ಏನಿದೆ ನಿಮಗೆ ಸ್ಕಾಲರ್ಶಿಪ್ದು ಆ ಒಂದು ಸ್ಕಾಲರ್ಶಿಪ್ ಹಣ ಆದ್ರೆ ಜಮಾ ಆಗಿರುವಂತದ್ದು. ಅಂದ್ರೆ ನಾನು ಇಲ್ಲಿ ಏನ್ ಹೇಳ್ತಿದ್ದೀನಿ ಅಂದ್ರೆ 2025ರಲ್ಲಿ ನೀವೇನು ಅಪ್ಲೈ ಮಾಡಿದ್ರ ಆ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬಂದಿಲ್ಲ, ನಿಮ್ಗೆ ಏನ್ ಪೆಂಡಿಂಗ್ ಇತ್ತು ಹಿಂದಿನ ವರ್ಷ ಸ್ಕಾಲರ್ಶಿಪ್ ಆ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗಿದೆ ಸ್ನೇಹಿತರೆ. ಈಗ ಈ ವಿಡಿಯೋ ಯಾರು ನೋಡ್ತಿದ್ರೋ ನೀವು ಪ್ರತಿಯೊಬ್ರು ನಿಮ್ಗೆ ಸ್ಕಾಲರ್ಶಿಪ್ ಹಣ ಬಂದಿದ್ರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ಹಣ ಬಂದಿದೆ ಅಂತ ಹೇಳಿ. ಎಷ್ಟು ಹಣ ಬಂದಿದೆ ಅನ್ನುವಂಥದ್ದು ಕೂಡ ಹೇಳಿ, ಎಲ್ಲರಿಗೂ ಗೊತ್ತಾಗುತ್ತೆ. ಓಕೆನಾ, ನಿಮ್ಮ ಕ್ಯಾಟಗರಿ ಯಾವುದು ಮತ್ತೆ ನಿಮಗೆ ಎಷ್ಟು ಸ್ಕಾಲರ್ಶಿಪ್ ಹಣ ಬಂದಿದೆ ಅಂತ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಯಾರಿಗೆ ಹಣ ಬಂದಿರಲ್ಲೋ ನೀವು ಕೂಡ ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ ಮುಖಾಂತರ ತಿಳಿಸಿ. ಯಾರ್ಯಾರಿಗೆ ಹಣ ಬಂದಿರಲ್ಲ ಅವ್ರು ಏನು ಮಾಡಬೇಕು ಅಂತ ಮುಂದಿನ ವಿಡಿಯೋ ಅಲ್ಲ ಅಂದರೆ ನಿಮಗೆ ಅಪ್ಡೇಟ್ಸ್ ತಿಳಿಸ್ಕೊಡ್ತೀನಿ ಸ್ನೇಹಿತರೆ.